ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪಂಪ್ ಆ್ಯಕ್ಷನ್ ಶಾರ್ಟ್ ಗನ್ಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ತಿಳಿಯೋಣ. ಗನ್ ರೈಫಲ್ಗಳಿಗೆ ಬಳಸುವ ಆಮ್ಯುನೇಷನ್ಸ್ಗಳಿಗೆ ಕಾರ್ಟ್ರಿಡ್ಜ್ಗಳೆಂದು ಕರೆದರೆ, ಶಾರ್ಟ್ ಗನ್ಗಳಿಗೆ ಬಳಸುವ ರೌಂಡ್ಸ್ಗಳಿಗೆ ಶೆಲ್ಸ್, ಶಾರ್ಟ್ ಶೆಲ್ಸ್, ಬಕ್ ಶಾಟ್ ಎಂದೆಲ್ಲ ಕರೆಯಲಾಗುತ್ತದೆ. ರೈಫಲ್ ಶಾರ್ಟ್ ಗನ್ಗಳಲ್ಲಿ ಬೋಲ್ಟ್, ಬ್ರೀಚ್ ಬ್ಲಾಕ್, ಟ್ರಿಗರ್ ಮೆಕ್ಯಾನಿಸಮ್ಗೆ ಆಶ್ರಯ ಕಲ್ಪಿಸಿದ ಬಂದೂಕಿನ ಭಾಗಕ್ಕೆ ರಿಸೀವರ್ ಎಂದು ಕರೆಯಲಾಗುತ್ತದೆ. ಈ ರಿಸೀವರ್ನ ತಳಭಾಗದಲ್ಲಿ ಕಂಡುಬರುವ ರಂಧ್ರದ ಮೂಲಕವೇ ಶಾರ್ಟ್ ಗನ್ಗಳಿಗೆ ರೌಂಡ್ಗಳನ್ನು ಮ್ಯಾಗ್ಜಿನ್ ಲೋಡ್ ಮಾಡಲಾಗುತ್ತದೆ. ಇದರಿಂದಾಗಿ ಮ್ಯಾಗ್ಜಿನ್ ಒಳಗಿನ ಸ್ಪ್ರಿಂಗ್ ಸಂಕುಚಿಸಲ್ಪಟ್ಟು ಶೆಲ್ಗಳ ಮೇಲೆ ಒತ್ತಡ ಉಂಟಾಗುತ್ತದೆ. ಆ್ಯಕ್ಷನ್ ಬಾರ್ ಲಾಕನ್ನು ಒತ್ತಿದಾಗ ಮಾತ್ರ ಫೋರ್ ಎಂಡನ್ನು ಹಿಂದೆ ಎಳೆಯಲು ಸಾಧ್ಯವಾಗುತ್ತದೆ. ಫೋರ್ ಎಂಡ್ ಹಿಂದೆ ಬಂದಾಗ ಮ್ಯಾಗ್ಜಿನ್ನಲ್ಲಿನ ಶೆಲ್ ಒಂದು ರಿಸೀವರ್ಗೆ ರವಾನೆಯಾಗುತ್ತದೆ. ಫೋರ್ ಎಂಡನ್ನು ಮುಂದೆ ತಳ್ಳಿದಾಗ ಶೆಲ್ ಮೇಲಕ್ಕೆ ಎತ್ತಲ್ಪಡುತ್ತದೆ ಮತ್ತು ಅದನ್ನು ಚೇಂಬರ್ಗೆ ಫೀಡ್ ಮಾಡಲು ಬೋಲ್ಟ್ ನೆರವಾಗುತ್ತದೆ. ಫೋರ್ ಎಂಡ್ ಹಿಂದೆ ಚಲಿಸಿದಾಗ ಶೆಲ್ಗಳನ್ನು ಮೇಲೆ ಕೆಳಗೆ ರವಾನಿಸುವ ಕೆಲಸ ಮಾಡುವಂತಹ ಕ್ಯಾರಿಯರ್ ಕೆಳಗೆ ಬರುತ್ತದೆ. ಫೋರ್ ಎಂಡನ್ನು ಮುಂದೆ ತಳ್ಳುವಾಗ ಸ್ಲೈಡ್ನ ತಳಭಾಗದಲ್ಲಿನ ಕಟ್ಔಟ್ನಿಂದಾಗಿ ಕ್ಯಾರಿಯರ್ ಮೇಲೆ ಕೆಳಮುಖ ಒತ್ತಡ ಬೀಳುತ್ತದೆ. ಈ ವೇಳೆ ಕ್ಯಾರಿಯರ್ ಒಂದು ಶೆಲ್ಲನ್ನು ಮೇಲಕ್ಕೆ ಎತ್ತಲು ಲಿವರ್ ರೀತಿ ಕೆಲಸ ಮಾಡುತ್ತದೆ. ಎಡ ಮತ್ತು ಬಲ ಲಾಚಸ್ಗಳು ಶೆಲ್ಗಳು ರಿಸೀವರ್ ಒಳಗೆ ಬರಲು ಅವಕಾಶ ಮಾಡಿಕೊಡುತ್ತವೆ. ಫೋರ್ ಎಂಡ್ ಟ್ಯೂಬ್ ಅಸೆಂಬ್ಲಿಯ ನಿಯಂತ್ರಣದಿಂದಾಗಿ ಈ ಕೆಲಸ ಆಗುತ್ತದೆ. ಅಸೆಂಬ್ಲಿಯಲ್ಲಿನ ನಾಚಸ್ಗಳ ನೆರವಿನಿಂದ ಲಾಚಸ್ಗಳು ನಿರ್ದಿಷ್ಟ ಅವಧಿಯಲ್ಲಿ ಇನ್ ಮತ್ತು ಔಟ್ ಆಗಲು ನೆರವಾಗುತ್ತದೆ. ಫೋರ್ ಎಂಡ್ ಪರಿಪೂರ್ಣವಾಗಿ ಹಿಂದೆ ಬರುವವರೆಗೂ ಎಡ ಲಾಚ್ ಸೆಲ್ಲನ್ನು ಹಿಡಿದಿಡುತ್ತದೆ. ಮೊದಲ ಶೆಲ್ ರಿಸೀವರ್ನ ಒಳ ಬಂದ ನಂತರ ಬಲ ಲ್ಯಾಚ್ ನೆಕ್ಸ್ಟ್ ಶೆಲ್ಲನ್ನು ಕ್ಯಾಚ್ ಮಾಡುತ್ತದೆ. ಫೋರ್ ಎಂಡನ್ನು ಮುಂದಕ್ಕೆ ಪುಷ್ ಮಾಡಿದಾಗ ಮೊದಲ ಶೆಲ್ ಚೇಂಬರ್ ಒಳಗೆ ಮೂವ್ ಆಗುತ್ತದೆ. ಆನಂತರ ಲೆಫ್ಟ್ ಲಾಚ್ ನೆಕ್ಸ್ಟ್ ಶೆಲ್ನ ಕಂಟ್ರೋಲ್ಗೆ ಸಿದ್ಧವಾಗುತ್ತದೆ. ಬೋಲ್ಟ್ ಬ್ರೀಚ್ ಫೇಸ್ನೊಂದಿಗೆ ಸಂಪರ್ಕಕ್ಕೆ ಬಂದಾಗ ಸ್ಲೈಡ್ ಲಾಕಿಂಗ್ ಬ್ಲಾಕನ್ನು ಸಹ ಬ್ಯಾರಲ್ ಒಳಗೆ ತಳ್ಳುತ್ತದೆ. ಈ ವೇಳೆ ಲಾಕಿಂಗ್ ಬ್ಲಾಕ್ ಬ್ಯಾರಲ್ನ ಒಳಗೆ ಲಾಕ್ ಆಗುತ್ತದೆ. ಆಫ್ ಪೊಸಿಷನ್ನಲ್ಲಿ ಇಟ್ಟಾಗ ಟ್ರಿಗರ್ ಮೂವ್ ಮಾಡಲು ಆಗದೆ ವೆಪನ್ ಸೇಫ್ ಆಗಿ ಇರುತ್ತದೆ. ಟ್ರಿಗರನ್ನು ಎಳೆದಾಗ ಅದು ಸಿಯರನ್ನು ರೊಟೇಟ್ ಮಾಡುತ್ತದೆ. ಇದು ಹ್ಯಾಮರನ್ನು ಬಿಡುಗಡೆ ಮಾಡುತ್ತದೆ. ಹ್ಯಾಮರ್ ಫೈರಿಂಗ್ ಪಿನ್ ಮೇಲೆ ಹೊಡೆಯುತ್ತದೆ. ಇದರಿಂದ ಫೈರಿಂಗ್ ಪಿನ್ ಮುಂದೆ ಚಲಿಸಿ ಶೆಲ್ನ ಪ್ರೈಮರ್ ಮೇಲೆ ಅಪ್ಪಳಿಸುತ್ತದೆ. ಶಾರ್ಟ್ ಶೆಲ್ನ ಒಳಭಾಗದಲ್ಲಿ ಪ್ರೈಮರ್, ಪೌಡರ್ ಚಾರ್ಜ್, ವ್ಯಾಡ್ ಮತ್ತು ಶಾಟ್ ಅಥವಾ ಒಂದು ಸ್ಲಗ್ ಇರುತ್ತದೆ. ಇಲ್ಲಿ ಶಾಟ್ ಎಂದರೆ ಚಿಕ್ಕ ಚಿಕ್ಕ ಹಲವು ಗುಂಡುಗಳಿದ್ದರೆ ಶಾಟ್ಸ್ ಎನ್ನುವರು. ಕಾರ್ಟ್ರಿಡ್ಜ್ನ ಬುಲೆಟ್ನ ರೀತಿ ಒಂದೇ ಗುಂಡು ಇದ್ದರೆ ಸ್ಲಗ್ ಎನ್ನುವರು. ವ್ಯಾಡ್ ಎಂಬುದು ಒಂದು ಪ್ಲಾಸ್ಟಿಕ್ನಿಂದ ಮಾಡಿದ ತಡೆಗೋಡೆಯಾಗಿದ್ದು, ಇದು ಗನ್ ಪೌಡರ್ ಮತ್ತು ಶಾಟ್ಸ್ಗಳನ್ನು ಮಿಕ್ಸ್ ಆಗುವುದನ್ನು ತಡೆಯುತ್ತದೆ. ಪ್ರೈಮರ್ನ ಒಳಗೆ ಪ್ರೈಮರ್ ಕಪ್, ಪ್ರೈಮಿಂಗ್ ಕಾಂಪೌಂಡ್, ಪೇಪರ್ ಡಿಸ್ಕ್, ಆ್ಯನ್ವಿಲ್, ಹೋಲ್ ಕವರ್, ಬ್ಯಾಟರಿ ಕಪ್ ಎಂಬ ವಿವಿಧ ಘಟಕಗಳನ್ನು ಕಾಣಬಹುದು. ಇವುಗಳಿಗೆ ಫೈರಿಂಗ್ ಪಿನ್ನಿಂದ ಒಡೆಯಲ್ಪಟ್ಟಾಗ ಚೈನ್ ರಿಯಾಕ್ಷನ್ ಉಂಟಾಗಿ ಕಿಡಿ ಒತ್ತಿ ಶೆಲ್ ಒಳಗಿನ ಪೌಡರ್ ಚಾರ್ಜ್ ಒತ್ತಿ ಉರಿಯತೊಡಗುತ್ತದೆ. ಈ ವೇಳೆ ವ್ಯಾಡ್ ಬ್ಯಾರಲ್ನಿಂದ ಹೊರಗೆ ನೂಕಲ್ಪಡುತ್ತದೆ. ವ್ಯಾಡ್ ಬ್ಯಾರಲನ್ನು ಬಿಟ್ಟ ಕೂಡಲೇ ವ್ಯಾಡ್ ಓಪನ್ ಆಗಿ ಒಳಗಿನ ಶಾಟ್ಸ್ಗಳು ಚದರಿ ಹೋಗುತ್ತವೆ. ಬಳಸಿದ ಶೆಲ್ನ ರಿಮ್ಮನ್ನು ಎಕ್ಸ್ಟ್ರಾಕ್ಟರ್ ಹಿಡಿದಿಡುತ್ತದೆ. ಫೋರ್ ಎಂಡನ್ನು ಹಿಂದಕ್ಕೆ ಎಳೆದಾಗ ಬೋಲ್ಟ್ ಅನ್ಲಾಕ್ ಆಗುತ್ತದೆ ಮತ್ತು ಎಂಪ್ಟಿ ಕೇಸ್ ಚೇಂಬರ್ನಿಂದ ಎಕ್ಸ್ಟ್ರಾಕ್ಟ್ ಆಗುತ್ತದೆ. ಬೋಲ್ಟ್ ಹಿಂದಕ್ಕೆ ಬಂದಂತೆ ಎಜೆಕ್ಟರ್ ಎಂಪ್ಟಿ ಕೇಸನ್ನು ರಿಸೀವರ್ನಿಂದ ಹೊರಗೆ ಎಸೆಯುತ್ತದೆ. ಬೋಲ್ಟ್ ಹಿಂದಕ್ಕೆ ಬಂದಾಗ ಹ್ಯಾಮರ್ ರೀಸೆಟ್ ಆಗುತ್ತದೆ. ಈ ವೇಳೆ ಸಿಯರ್ ಮೂಲಕ ತಡೆ ಹಿಡಿಯಲಾಗುತ್ತದೆ. ಯಾವಾಗ ಫೋರ್ ಎಂಡನ್ನು ಪೂರ್ಣವಾಗಿ ಮುಂದೆ ತಳ್ಳುತ್ತೇವೋ ಆಗ ಆ್ಯಕ್ಷನ್ ಬಾರ್ ಲಾಕ್ ಆಗುತ್ತದೆ ಮತ್ತು ಕನೆಕ್ಟರನ್ನು ಕೆಳಗೆ ತಳ್ಳುತ್ತದೆ. ಪುನಃ ಟ್ರಿಗರನ್ನು ಎಳೆದಾಗಲೇ ಸಿಯರ್ ಕಾರ್ಯನಿರ್ವಹಿಸುವಂತೆ ಸಿದ್ಧವಾಗಿಡುತ್ತದೆ.